ಸ್ನೇಹಿತರಿಗೆ ತರಗತಿಯ ಸ್ವಾಗತ. ತರಗತಿ ಪ್ರಾರಂಭ ಮಾಡೋಕ್ಕಿಂತ ಮುಂಚಿತವಾಗಿ ನಮ್ಮ ಒಂದು ಯೂಟ್ಯೂಬ್ ಚಾನಲಿಗೆ ಸಬ್ಸ್ಕ್ರೈಬ್ ಆಗಿ ಜೊತೆಗೆ ಪ್ರತಿನಿತ್ಯ ತರಗತಿಗಳನ್ನು ವೀಕ್ಷಿಸಿ ಅನ್ನುತ್ತಾ ಇವತ್ತಿನ ತರಗತಿಯನ್ನು ಪ್ರಾರಂಭ ಮಾಡ್ತಾ ಹೋಗ್ತೀನಿ. ಇವತ್ತಿನ ತರಗತಿ ಭಾರತದ ಋತುಗಳು ಅಥವಾ ಕಾಲಗಳ ಬಗ್ಗೆ ಈ ಒಂದು ತರಗತಿಯೊಳಗೆ ಚರ್ಚೆಯನ್ನು ಮಾಡ್ತಾ ಹೋಗ್ತೀವಿ. ನಾವು ಭಾರತದಲ್ಲಿ ವಾರ್ಷಿಕ ವಾಯುಗುಣವನ್ನು ಏನು ಮಾಡ್ತಾ ಹೋಗ್ತೀವಪ್ಪ ಅಂದ್ರೆ 4 ವಿಭಾಗಗಳನ್ನಾಗಿ ವರ್ಗೀಕರಣವನ್ನು ಮಾಡ್ತಾ ಹೋಗ್ತೀವಿ. ಯಾವುದು? ಒಂದನೇದು ಬೇಸಿಗೆ ಕಾಲ ಅಂತ ಮಾಡ್ತಾ ಹೋಗ್ತೀವಿ. ಎರಡನೇದು ನೈಋತ್ಯ ಮಾನ್ಸೂನ್ ಕಾಲ ಅಂತ ಮಾಡ್ತಾ ಹೋಗ್ತೀವಿ. ಇನ್ನೊಂದು ಮಾನ್ಸೂನ್ ನಿರ್ಗಮನ ಕಾಲ ಅಂತ ಮಾಡ್ತಾ ಹೋಗ್ತೀವಿ. ಇನ್ನೊಂದು ಚಳಿಗಾಲ ಅಂತಂದು ಒಟ್ಟಾರೆಯಾಗಿ 4 ಕಾಲಗಳನ್ನು ಮಾಡ್ತಾ ಹೋಗ್ತೀವಿ. ಭಾಳ ಒಂದು ವಿದ್ಯಾರ್ಥಿಗಳು ಏನು ಮಾಡ್ತಾ ಹೋಗ್ತಾರೆ, ಈ ನೈಋತ್ಯ ಮತ್ತು ಮಾನ್ಸೂನ್ ಕಾಲಗಳನ್ನು ಸಾಮಾನ್ಯವಾಗಿ ಇದನ್ನು ಮಳೆಗಾಲ ಅಂತಂದು ವರ್ಗೀಕರಣವನ್ನು ಮಾಡ್ತಾ ಹೋಗ್ತಾರೆ. ಆದರೆ ಈ ಒಂದು ಭೌಗೋಳಿಕವಾಗಿ ಅಧ್ಯಯನ ಮಾಡುವಂಥ ಸಂದರ್ಭದೊಳಗೆ ಈ ಮಳೆಗಾಲವನ್ನು ನೈಋತ್ಯ ಮಾನ್ಸೂನ್ ಕಾಲ ಅಂತ ಕರಿತಾ ಹೋಗ್ತೀವಿ. ಇದನ್ನು ಇನ್ನೊಂದು ಮಾನ್ಸೂನ್ ಮಾರುತಗಳ ನಿರ್ಗಮನ ಕಾಲ ಅಂತ ಕರಿತೇವೆ. ಇನ್ನೊಂದು ಭಾಷೆ ಒಳಗೆ ಹೇಳ್ತಾ ಹೋಗ್ತಾರೆ ಮುಂಗಾರು ಮಳೆ, ಇದು ಹಿಂಗಾರು ಮಳೆ. ಇದು ರೈತರಿಗೆ ಸಾಮಾನ್ಯವಾಗಿ ಅರ್ಥ ಆಗ್ತಾ ಹೋಗ್ತೈತೆ. ಹಾಗಾದ್ರೆ ಬೇಸಿಗೆ ಕಾಲ ಯಾವಾಗ ಇರ್ತೈತೆ ರೀ? ಇದನ್ನು ನೋಡಿ ಸಾಕಷ್ಟು ಬಾರಿ ಪ್ರಶ್ನೆಗಳು ಆಗ್ತಾ ಹೋಗ್ತವೆ. ಬೇಸಿಗೆ ಕಾಲ ಯಾವಾಗಂತ ಪ್ರಾರಂಭ ಆಕತ್ತಂದ್ರೆ ಮಾರ್ಚ್ನಿಂದ ಮೇವರೆಗೂ ಏನಿರ್ತೈತಪ್ಪ ಅಂದರೆ ಬೇಸಿಗೆ ಕಾಲ ಇರ್ತೈತಿ. ನೈಋತ್ಯ ಮಾನ್ಸೂನ್ ಕಾಲ ಯಾವಾಗ ಇರ್ತೈತಪ್ಪ ಅಂದ್ರೆ, ಮಾನ್ಸೂನ್ ಅಂದ್ರೆ ಎಲ್ಲ ಅರ್ಥ ಮಾಡ್ಕೊಳ್ರಿ, ಇದು ಅರೇಬಿಕ್ ಭಾಷೆಯ ಮಳೆ ಅಂತ ಅರ್ಥ. ಏನಿದು? ಅರೇಬಿಕ್ ಭಾಷೆಯ ಮಳೆ ಅಂತ ಅರ್ಥ. ಮಾನ್ಸೂನ್ ಅಂದ್ರೆ ನೈಋತ್ಯ ಮಾನ್ಸೂನ್ ಕಾಲ ಅಥವಾ ಮುಂಗಾರು, ಇದನ್ನು ಬಿತ್ತನೆ ಮಾಡುವಂಥ ಕಾಲ ಅಂತ ಕರಿತಾ ಹೋಗ್ತೀವಿ. ಇದು ಯಾವಾಗಪ್ಪ ಅಂದ್ರೆ ಜೂನ್ನಿಂದ ಸೆಪ್ಟೆಂಬರ್ವರೆಗೆ ನೋಡ್ತಾ ಹೋಗ್ತೀವಿ. ಜೊತೆಗೆ ಮಾನ್ಸೂನ್ ಮಾರುತಗಳ ನಿರ್ಗಮನ ಕಾಲ, ಇದ್ರ ಬಗ್ಗೆ ಹೇಳ್ತೀನಿ ಯಾಕೆ ನೈಋತ್ಯ ಮತ್ತು ಮಾನ್ಸೂನ್ ನಿರ್ಗಮನ ಕಾಲ ಅಂತಂದು. ಏನು ಮಾನ್ಸೂನ್ ಮಾರುತಗಳ ನಿರ್ಗಮನ ಕಾಲ ಅಥವಾ ಹಿಂಗಾರು ಮಳೆಗಾಲ. ಈ ಮಾನ್ಸೂನ್ ಮಾರುತಗಳ ನಿರ್ಗಮನ ಕಾಲ ಅಥವಾ ಹಿಂಗಾರು ಮಳೆಗಾಲವು ಇದು ಅಕ್ಟೋಬರ್ನಿಂದ ಹಿಡಿದು ನವಂಬರ್ವರೆಗೆ ಇರ್ತಾ ಹೋಗ್ತೈತೆ. ಜೊತೆಗೆ ಕೊನೆಯದು ಚಳಿಗಾಲ. ಈ ಚಳಿಗಾಲವು ಡಿಸೆಂಬರ್ನಿಂದ ಪ್ರಾರಂಭವಾಗಿ ಫೆಬ್ರವರೆಗೂ ಇರ್ತಾ ಹೋಗ್ತೈತಿ. ಇದು ಅರ್ಥ ಅದೇ ಅಂದ್ಕೊಡ್ತೇನೆ. ಈಗ ನೇರವಾಗಿ ಬೇಸಿಗೆ ಕಾಲಕ್ಕೆ ಹೋಗ್ಬಿಡೋಣ. ನಾವು ಸದ್ಯ ಎಲ್ಲಿದೆ? ಬೇಸಿಗೆಗೆ ಅದಾವೆ. ಬೇಸಿಗೆ ಅಂದರೆ ಯಾವ ತಿಂಗಳಿಂದ ಬರ್ತಾವೆ? ಮಾರ್ಚ್ನಿಂದ ಮೇ ತಿಂಗಳವರೆಗೂ ನೋಡ್ತಾ ಹೋಗ್ತೀವಿ. ಭಾರತದಲ್ಲಿ ಬೇಸಿಗೆ ಕಾಲವು ಯಾವಾಗ ಕಂಡು ಬರ್ತೈತಪ್ಪ ಅಂದ್ರೆ ಮಾರ್ಚ್ ತಿಂಗಳ ಮೊದಲ ವಾರದಲ್ಲಿ ಪ್ರಾರಂಭವಾಗಿ ಮೇ ತಿಂಗಳ ಒಂದು ಕೊನೆಯವರೆಗೂ ಮುಂದುವರಿಯೋದನ್ನು ಕಾಣ್ತಾ ಹೋಗ್ತೀವಿ. ಈ ಅವಧಿಯಲ್ಲಿ ಏನಾಗ್ತದಪ್ಪ ಅಂದ್ರೆ ಸೂರ್ಯನ ಲಂಬ ಕಿರಣಗಳು ಉತ್ತರಾರ್ಧಗೋಳದ ಮೇಲೆ ಬೀಳುವುದರಿಂದ ಭಾರತದಲ್ಲಿ ಉಷ್ಣಾಂಶ ಅಧಿಕವಾಗಿರ್ತೈತಿ. ಇದು ಸೂರ್ಯ ಅಂತ ತಿಳ್ಕೊಳ್ರಿ, ಇದು ಭೂಮಿ ಅಂತ ತಿಳ್ಕೊಳ್ರಿ. ಇಲ್ಲಿ ಸಮಭಾಜಕ ವೃತ್ತ. ಇದು ಉತ್ತರಾರ್ಧಗೋಳ, ಇದು ದಕ್ಷಿಣಾರ್ಧಗೋಳ. ಸೂರ್ಯನ ಒಂದು ನೇರವಾದ ಕಿರಣಗಳು ಉತ್ತರಾರ್ಧದ ಗೋಳದ ಮೇಲೆ ಬೀಳ್ತಾ ಹೋಗ್ತೈತಿ. ಹಾಗಾಗಿ ಈ ಒಂದು ಭಾರತಕ್ಕೆ ನಮಗೇನು ಸಿಗ್ತದಪ್ಪ ಅಂದ್ರೆ ಉಷ್ಣಾಂಶ ಅಧಿಕವಾಗ್ತಾ ಹೋಗ್ತೈತಿ. ಜೊತೆಗೆ ದೀರ್ಘ ಅಗಲು ಸಮುದ್ರಕ್ಕೆ ದೂರವಾಗಿರುವ ಉತ್ತರ ಭಾರತವು ಹೆಚ್ಚು ಉಷ್ಣಾಂಶದಿಂದ ಕೂಡಿರ್ತೈತಿ. ಅಂದ್ರೆ ಒಂದೇದು ದೀರ್ಘ ಅಗಲನ್ನು ಪಡಿತಾ ಹೋಗ್ತೈತಿ. ಜೊತೆಗೆ ಸಮುದ್ರಕ್ಕಿರುವಂಥ ದೂರವಾಗಿರುವ ಉತ್ತರ ಭಾರತವು ಹೆಚ್ಚು ಉಷ್ಣಾಂಶದಿಂದ ಕೂಡಿರ್ತೈತಿ. ಹಾಗಾಗಿ ರಾಜಸ್ಥಾನದ ಗಂಗಾನಗರವು ಏನಿರ್ತದಪ್ಪ ಅಂದ್ರೆ 52 ಡಿಗ್ರಿ ಸೆಲ್ಸಿಯಸ್ ಏನಾಗಿದೆ ಉಷ್ಣಾಂಶವನ್ನು ದಾಖಲಿಸಿದೆ. ಅಂದ್ರೆ ದೇಶದಲ್ಲಿ ಅತಿ ಹೆಚ್ಚು ಉಷ್ಣಾಂಶವನ್ನು ದಾಖಲಿಸಿರುವ ಪ್ರದೇಶ ಯಾವುದಪ್ಪ ಅಂದ್ರೆ ಗಂಗಾನಗರ. ನೋಡ್ರಿ, ಗಂಗಾನಗರ ನದಿ ಅಂತ ಬರುತ್ತೆ. ನೋಡ್ರಿ ಉಲ್ಟಾ ಅತಿ ಹೆಚ್ಚು ಬಿಸಿಲು ಎಷ್ಟು? 52 ಡಿಗ್ರಿ ಸೆಲ್ಸಿಯಸ್. ಜೊತೆಗೆ ಈ ದಕ್ಷಿಣ ಭಾರತದ 3 ಕಡೆಗಳಲ್ಲಿ ಸಾಗರಗಳಿಂದ ಆವೃತವಾಗಿದ್ದು ಇದರ ಉಷ್ಣಾಂಶದಲ್ಲಿ ಇಳಿಕೆ ಕಂಡು ಬರ್ತಾ ಹೋಗ್ತೈತಿ. ಅದು ಕೇವಲ 32.5 ಡಿಗ್ರಿಯಿಂದ 35 ಡಿಗ್ರಿಗಳಷ್ಟು ಕಂಡು ಬರ್ತಾ ಹೋಗ್ತೈತಿ. ಈ ಅವಧಿಯಲ್ಲಿ ಉತ್ತರ ಭಾರತದ ಪರ್ವತ ಪ್ರದೇಶ, ಪರ್ಯಾಯ ಪ್ರಸ್ಥಭೂಮಿಗಳು ಸಾಕಷ್ಟು ತಂಪಾಗಿರ್ತವೆ. ಒಂದು ಕಡೆ ಅಧಿಕ ಉಷ್ಣಾಂಶ ಇದ್ದರೆ ಇನ್ನೊಂದು ಕಡೆ ಉಷ್ಣಾಂಶದಲ್ಲಿ ಇಳಿಕೆ ಕಂಡು ಬರ್ತಾ ಹೋಗ್ತೈತಿ. ಅದು ಎಷ್ಟರ ಮಟ್ಟಿಗೆ ಇರ್ತೈತಮ್ಮ? 32.5 ಡಿಗ್ರಿಯಿಂದ 35 ಡಿಗ್ರಿಗಳಷ್ಟು ಕಂಡು ಬರ್ತಾ ಹೋಗ್ತೈತಿ. ಈ ಅವಧಿಯಲ್ಲಿ ಉತ್ತರ ಭಾರತದ ಪರ್ವತ ಪ್ರದೇಶ ಮತ್ತು ಪರ್ಯಾಯ ಪ್ರಸ್ಥಭೂಮಿಗಳು ಸಾಕಷ್ಟು ತಂಪಾಗಿರೋದು ಕಂಡು ಬರ್ತಾ ಹೋಗ್ತದೆ. ಜೊತೆಗೆ ಅಲ್ಲಲ್ಲಿ ಸ್ಥಳೀಯ ಉಷ್ಣಾಂಶ ಮತ್ತು ಪ್ರಚಲನ ವಾಹಕಗಳಿಂದ ಏಪ್ರಿಲ್ ಮತ್ತು ಮೇ ತಿಂಗಳಲ್ಲಿ ಮಳೆ ಆಗ್ತಾ ಹೋಗ್ತೈತಿ. ಅಂದ್ರೆ
ಈ ಮತ್ತು ಉಷ್ಣಾಂಶ ಮತ್ತು ಪ್ರಚಲನ ಪ್ರವಾಹಗಳಿಂದ ಏನಾಗ್ತೈತಿ ಆ ಬೇಸಿಗೆಯಲ್ಲಿ ಕೂಡ ಏಪ್ರಿಲ್ ಹಾಗೂ ಮೇ ತಿಂಗಳಲ್ಲಿ ಮಳೆ ಆಗ್ತಾ ಹೋಗ್ತೈತಿ. ಅಂದ್ರೆ ಈ ಮಳೆಯನ್ನು ಏನಂತ ಕರೀತಾರಪ್ಪ ಅಂದ್ರೆ ವೆಸ್ಟ್ ಬೆಂಗಾಳದೊಳಗೆ ಏನಂತ ಕರೀತಾರಪ್ಪ ಅಂದ್ರೆ ಕಾಲ ಬೈಸಾಖಿ ಅಂತ ಕರಿತಾ ಹೋಗ್ತೀವಿ. ಎಂತ ಕರಿತೀವಿ? ವೆಸ್ಟ್ ಬೆಂಗಾಲ್ ಕಾಲ ಬೈಸಾಖಿ ಅಂತ ಕರಿತೀವಿ. ಉತ್ತರ ಪ್ರದೇಶದಲ್ಲಿ ಆ್ಯಂಟೀಸ್ ಅಂತ ಕರಿತಾ ಹೋಗ್ತೀವಿ. ಮತ್ತು ಆ್ಯಂಟೀಸ್ ಪರ್ವತಗಳಲ್ಲ, ಆ್ಯಂಟೀಸ್ ಅಂತ ಕರಿತಾ ಹೋಗ್ತೀವಿ. ಕರ್ನಾಟಕದಲ್ಲಿ ಕಾಫಿ ತುಂತುರು ಎಂತ ಕರಿತೀವಿ? ಕರ್ನಾಟಕದಲ್ಲಿ ಕಾಫಿ ತುಂತುರು. ಕೇರಳದಾಗ ಎಂತ ಕರಿತೇವೆ? ಮಾವಿನ ಕೊಯ್ಲು ಎಂತ ಕರಿತೇವೆ? ಮಾವಿನ ಕೊಯ್ಲು. ಇದನ್ನು ಒಂದು ರೀತಿಯ ಪರಿಸರಣ ಮಳೆ ಅಂತ ಕರಿತೇವೆ. ಯಾಕೆ? ಬೇಸಿಗೆಯಲ್ಲಿ ಮಳೆ ಆಗ್ತೈತೆ ಅಂದ್ರೆ ಅಧಿಕ ಉಷ್ಣಾಂಶ ಮತ್ತು ಪ್ರಚಲನ ಪ್ರವಾಹಗಳಿಂದ ಬೇಸಿಗೆಯಲ್ಲಿ ಮಳೆ ಆಗುವುದನ್ನು ಪರಿಸರಣ ಮಳೆ ಅಂತ ಕರಿತೇವೆ. ಈ ಒಂದು ಮಳೆಯನ್ನು ಏನಂತ ಕರಿತಪ್ಪ ಅಂದ್ರೆ ವೆಸ್ಟ್ ಬೆಂಗಾಳದೊಳಗೆ ಕಾಲ ಬೈಸಾಖಿ ಅಂತ ಕರಿತಾ ಹೋಗ್ತೀವಿ. ಉತ್ತರ ಪ್ರದೇಶದೊಳಗೆ ಆ್ಯಂಟೀಸ್ ಅಂತ ಕರಿತಾ ಹೋಗ್ತೀವಿ. ಕರ್ನಾಟಕದೊಳಗೆ ಕಾಫಿ ತುಂತುರು ಅಂತ ಕರಿತಾ ಹೋಗ್ತೀವಿ. ಜೊತೆ ಕೇರಳದೊಳಗೆ ಮಾವಿನ ಕೊಯ್ಲು ಅಂತಂದು ಕರಿತಾ ಹೋಗ್ತೀವಿ. ಒಟ್ಟಾರೆಯಾಗಿ ಈ ಬೇಸಿಗೆ ಕಾಲದಲ್ಲಿ ಮಳೆಯ ಒಂದು ವಾರ್ಷಿಕ ಎಷ್ಟು ಪಡಿತಾವಪ್ಪ ಅಂದ್ರೆ 10% ಮಳೆಯನ್ನು ಈ ಬೇಸಿಗೆ ಕಾಲದಲ್ಲಿ ಪಡ್ಕೊಳ್ತಾ ಹೋಗ್ತವೆ. ಮತ್ತು ಮುಂದುವರೆದು ಹೋಗೋಣ. ಎರಡನೇದು ನೈಋತ್ಯ ಮಾನ್ಸೂನ್ ಮಳೆಗಾಲ. ಒಂದನೇದು ಇದು ಕನ್ಫರ್ಮ್ ಮಾಡಿಬಿಡ್ತೀನಿ. ಮಾನ್ಸೂನ್ ಅನ್ನೋದು ಈ ಒಂದು ಪದವು ಅರೇಬಿಕಾ ಅಥವಾ ಅರಬಿಕ್ ಭಾಷೆಯಿಂದ ಇದರ ಅರ್ಥ ಏನಪ್ಪ ಅಂದ್ರೆ ಮಳೆ ಅಂತ ಅರ್ಥ. ನೈಋತ್ಯ ಮಾನ್ಸೂನ್ ಮಳೆಗಾಲ ಅಂದ್ರೆ ಏನಪ್ಪ ಅಂದ್ರೆ ಉದಾಹರಣೆಗೆ ಇದು ದಕ್ಷಿಣದ ಭಾರತ, ಎಲ್ಲಿ ಚಿತ್ರ ಬಿಡ್ಸಕ್ಕೆ ಬರಲ್ಲ. ಇದು ನಮಗೆ ದಿಕ್ಕುಗಳ ಪರಿಕಲ್ಪನೆ ಗೊತ್ತಿರಬೇಕು. ಒಂದನೇದು ಉತ್ತರ, ದಕ್ಷಿಣ, ಪೂರ್ವ, ಪಶ್ಚಿಮ. ಅರ್ಥಾತ್ ಈಶಾನ್ಯ, ವಾಯುವ್ಯ, ನೈಋತ್ಯ, ಆಗ್ನೇಯ. ಈ ನೈಋತ್ಯ ಮಾನ್ಸೂನ್ಗಳ ಕಾಲ ಅಂತಂದ್ರೆ ಏನಪ್ಪ ಅಂದ್ರೆ ಏನು ಈ ನೈಋತ್ಯ ದಿಕ್ಕಿನಿಂದ ಬರುವಂಥದ್ದು ಏನು ಮಾರುತಗಳಿರ್ತಾವಲ್ಲ ಇವು ಭಾರತದ ಒಳನಾಡಿಗೆ ಬರ್ತಾ ಹೋಗ್ತವೆ. ಈ ಒಂದು ಬರುವಂಥ ಈ ನೈಋತ್ಯ ಮಾನ್ಸೂನ್ ಮಾರುತಗಳು ಅಧಿಕ ಪ್ರಮಾಣದ ಮಳೆಯನ್ನು ಭಾರತಕ್ಕೆ ತಂದು ಕೊಡ್ತಾವೆ. ಹಾಗಾಗಿ ಇವುಗಳನ್ನು ಎಂತ ಕರಿತಪ್ಪ ಅಂದ್ರೆ ನೈಋತ್ಯ ಮಾನ್ಸೂನ್ ಮಾರುತಗಳ ಕಾಲ ಅಂತ ಕರಿತೇವೆ. ಜೊತೆಗೆ ಮುಂಗಾರು ಮಳೆಗಾಲ ಅಂತಂದು ಕರಿತಾ ಹೋಗ್ತೇವೆ. ಜೊತೆಗೆ ಇವುಗಳನ್ನು ಮುಂಗಾರು ಮಳೆಗಾಲ ಅಂತಂದು ಕರಿತಾ ಹೋಗ್ತೇವೆ. ಇವು ಜಲಾಂಶ ಪೂರಿತವಾದ ಮಾರುತಗಳಾಗಿರ್ತಾವೆ. ಜೊತೆಗೆ ಭಾರತದಲ್ಲಿ ಹೆಚ್ಚು ಭಾಗದಲ್ಲಿ ಮಳೆಯನ್ನು ಸುರಿಸ್ತಾ ಹೋಗ್ತಾವೆ. ಜೊತೆಗೆ ಜೂನಿಂದ ಹಿಡಿದು ಸೆಪ್ಟೆಂಬರ್ ತಿಂಗಳವರೆಗೂ ಈ ಒಂದು ಮಳೆಗಾಲ ಕಂಡು ಬರ್ತಾ ಹೋಗ್ತೈತಿ. ಜೊತೆಗೆ ಭಾರತದ ಒಟ್ಟು ಮಳೆಯಲ್ಲಿ 75% ಮಳೆಯನ್ನು ತರ್ತಾ ಹೋಗ್ತೈತಿ. ಯಾವುದು? ನೈಋತ್ಯ ಮಾನ್ಸೂನ್ ಕಾಲದಲ್ಲಿ. ಜೊತೆಗೆ ನೈಋತ್ಯ ಮಾನ್ಸೂನ್ ಮಾರುತಗಳು ಭಾರತವನ್ನು 2 ಕವಲುಗಳಾಗಿ ಪ್ರವೇಶ ಮಾಡ್ತಾ ಹೋಗ್ತೈತಿ. ಒಂದನೇದು ಅರಬ್ಬಿ ಸಮುದ್ರದ ಶಾಖೆಯಿಂದ ಬಂದಪ್ಪ ಅಂದ್ರೆ ಇನ್ನೊಂದು ಬಂಗಾಳ ಕೊಲ್ಲಿಯ ಶಾಖೆಯಿಂದ ಏನು ಮಾಡ್ತಾ ಹೋಗ್ತೈತಿ? ಬರ್ತಾ ಹೋಗ್ತೈತಿ. ಜೊತೆಗೆ ಈ ಅರಬ್ಬಿ ಸಮುದ್ರ ಶಾಖೆಯು ಪಶ್ಚಿಮ ಘಟ್ಟಗಳಿಂದ ತಡೆಯಲ್ಪಟ್ಟು ಆ ಘಟ್ಟಗಳ ಪಶ್ಚಿಮಕ್ಕೆ ಹೆಚ್ಚು ಮಳೆಯನ್ನು ಸುರಿಸ್ತಾ ಹೋಗ್ತೈತಿ. ಈ ಮಾರುತಗಳು ಪೂರ್ವಕ್ಕೆ ಹೋದಂತೆ ಏನಾಗ್ತೈತಪ್ಪ ಅಂದ್ರೆ ಮಳೆ ಕಡಿಮೆ ಆಗ್ತಾ ಹೋಗ್ತೈತಿ. ಜೊತೆಗೆ ಈ ಪಶ್ಚಿಮ ಘಟ್ಟಗಳ ಪೂರ್ವ ಭಾಗವು ಮಳೆಯ ನೆರಳಿನ ಪ್ರದೇಶವಾಗ್ತಾ ಹೋಗ್ತೈತಿ. ಯಾವುದು? ಪಶ್ಚಿಮ ಘಟ್ಟಗಳ ಪೂರ್ವ ಭಾಗವು ಮಳೆಯ ನೆರಳಿನ ಪ್ರದೇಶ ಆಗೋದನ್ನು ಕಾಣ್ತಾ ಹೋಗ್ತೀವಿ. ಜೊತೆಗೆ ಈ ಬಂಗಾಳ ಕೊಲ್ಲಿಯ ಶಾಖೆಯು ಮಯನ್ಮಾರ್, ಬಾಂಗ್ಲಾದೇಶ್, ಭಾರತದ ಈಶಾನ್ಯ ಭಾಗ, ಹಿಮಾಲಯದ ತಪ್ಪಲು, ಉತ್ತರದ ಮೈದಾನಗಳ ಕಡೆಗೆ ಮಳೆಯನ್ನು ತರ್ತಾ ಹೋಗ್ತೈತಿ. ಯಾವುದು? ಬಂಗಾಳ ಕೊಲ್ಲಿಯ ಶಾಖೆಯು ಎಲ್ಲಿ? ಮಯನ್ಮಾರ್, ಬಾಂಗ್ಲಾದೇಶ, ಭಾರತದ ಈಶಾನ್ಯ ಭಾಗ, ಹಿಮಾಲಯದ ತಪ್ಪಲು, ಉತ್ತರದ ಮೈದಾನಗಳು ಈ ಒಂದು ಭಾಗ ಕಡೆಗೆ ಮಳೆಯನ್ನು ತರ್ತಾ ಹೋಗ್ತೈತಿ. ಉತ್ತರ ಭಾರತದಲ್ಲಿ ಪೂರ್ವದಿಂದ ಪಶ್ಚಿಮಕ್ಕೆ ಹೋದಂತೆ ಏನಾಗ್ತದಪ್ಪ ಅಂದ್ರೆ ಮಳೆ ಕಡಿಮೆ ಆಗ್ತಾ ಹೋಗ್ತೈತಿ. ಯಾವುದು? ತಮಿಳುನಾಡನ್ನು ಹೊರತುಪಡಿಸಿದ್ರೆ. ಅಂದರೆ ಪೂರ್ವದಿಂದ ಪಶ್ಚಿಮಕ್ಕೆ ಹೋದಪ್ಪ ಅಂದ್ರೆ ಏನಾಗ್ತಪ್ಪ ಅಂದ್ರೆ ಮಳೆಯ ಒಂದು ಪ್ರಮಾಣ ಕಡಿಮೆ ಆಗ್ತೈತಿ. ಯಾವುದು? ತಮಿಳುನಾಡನ್ನು ಹೊರತುಪಡಿಸಿ. ಭಾರತದ ಹೆಚ್ಚು ಭಾಗಕ್ಕೆ ನೈಋತ್ಯ ಮಾನ್ಸೂನ್ ಮಾರುತಗಳು ಮಳೆಯನ್ನು ಸುರಿಸ್ತಾ ಹೋಗ್ತೈತಿ. ಮತ್ತೆ ಮುಂದುವರೆದು ನೋಡ್ತಾ ಹೋಗೋಣ. ಮಾನ್ಸೂನ್ ಮಾರುತಗಳ ನಿರ್ಗಮನ ಕಾಲ. ಈ ಅಕ್ಟೋಬರ್ ತಿಂಗಳ ಒಂದು ಕೊನೆಯ ಭಾಗದ ಒಳಗಾಗಿ ಭಾರತದ ಉಪಖಂಡದಲ್ಲಿ ಮಳೆ ಸುರಿದ ಪರಿಣಾಮವಾಗಿ ಉಷ್ಣಾಂಶ ಏನಾಗ್ತೈತಿ? ಕಡಿಮೆ ಆಗ್ತೈತಿ.
ಅಲ್ಲದೆ ಆ ಸೂರ್ಯನ ಕಿರಣಗಳು ಕೂಡ ಈ ಅವಧಿಯಲ್ಲಿ ದಕ್ಷಿಣ ಗೋಳಾರ್ಧದಲ್ಲಿ ಲಂಬವಾಗಿ ಬೀಳ್ತೈತಿ. ಎಲ್ಲಿ ಸೂರ್ಯನ ಕಿರಣಗಳು ಯಾವಾಗ ಈ ಒಂದು ಅಕ್ಟೋಬರ್ ತಿಂಗಳ ಸಮಯದಲ್ಲಿ ಯಾವಾಗ ದಕ್ಷಿಣ ಗೋಳಾರ್ಧದಲ್ಲಿ ಏನಾಗ್ತಾವಪ್ಪ ಅಂದರೆ ಕಡಿಮೆ ಇದು ಲಂಬವಾಗಿ ಬೀಳ್ತವೆ. ಇದರಿಂದ ಉತ್ತರ ಅರ್ಧಗೋಳದಲ್ಲಿ ಉಷ್ಣಾಂಶ ಕಡಿಮೆ ಆಗ್ತಾ ಹೋಗ್ತೈತಿ. ಇದರ ಒಂದು ಪರಿಣಾಮವಾಗಿ ಆ ಪ್ರದೇಶವು ಹೆಚ್ಚು ಒತ್ತಡ ಪ್ರದೇಶ ಆಗ್ತೈತಿ, ಹೆಚ್ಚು ಒತ್ತಡ ಪ್ರದೇಶವಾಗಿ ಪರಿವರ್ತನೆ ಆಗ್ತಾ ಹೋಗ್ತೈತಿ. ಅದಕ್ಕಾಗಿ ನೈಋತ್ಯ ಮಾನ್ಸೂನ್ ಮಾರುತಗಳು ಅಕ್ಟೋಬರ್ನಿಂದ ಹಿಂದೆ ಸರಿಯಲು ಪ್ರಾರಂಭ ಮಾಡ್ತಾ ಹೋಗ್ತವೆ. ನಿಧಾನವಾಗಿ ನವೆಂಬರ್ ತಿಂಗಳ ಹಂತದ ವೇಳೆಗೆ ಇವು ಬೀಸುವುದನ್ನು ನಿಲ್ಲಿಸ್ತಾ ಹೋಗ್ತವೆ. ಇದನ್ನು ಏನಂತ ಕರಿತಪ್ಪ ಅಂದ್ರೆ ಮಾನ್ಸೂನ್ ಮಾರುತಗಳ ನಿರ್ಗಮನ ಕಾಲ ಅಥವಾ ಈಶಾನ್ಯ ಮಾನ್ಸೂನ್ ಮಾರುತಗಳ ಕಾಲ ಅಂತ ಕರಿತಾ ಹೋಗ್ತವೆ. ಈ ಒಂದು ಅವಧಿಯಲ್ಲಿ ಭಾರತವು ಎಷ್ಟು ಪರ್ಸೆಂಟ್ ಮಳೆ ಬೀಳ್ತತ ಅಂದ್ರೆ 13%. ಬೇಸಿಗೆ ಕಾಲದೊಳಗೆ 10%, ಮಳೆಗಾಲದ ಯಾವುದು ಮಾನ್ಸೂನ್ ಮಾರುತಗಳಾಗ ನೈಋತ್ಯ ಮಾನ್ಸೂನ್ ಮಾರುತಗಳ 75% ಮತ್ತು 13%ಅಲ್ಲಿ ಈ ಒಂದು ನಿರ್ಗಮನ ಕಾಲದೊಳಗೆ ನೋಡ್ತಾ ಹೋಗ್ತೀವಿ. ಜೊತೆಗೆ ಈ ಒಂದು ಆವರ್ತ ಗಾಳಿಗಳು ಅಧಿಕ ಗಾಳಿ ಮತ್ತು ಅಧಿಕ ವೇಗ ಮಳೆಯಿಂದ ಕೂಡಿರ್ತಾ ಹೋಗ್ತವೆ. ಇವು ಜೀವ ಮತ್ತು ಆಸ್ತಿ ಹಾನಿಯನ್ನು ಉಂಟು ಮಾಡ್ತಾ ಹೋಗ್ತವೆ. ಯಾವುದು ಈ ಒಂದು ನಿರ್ಗಮನ ಕಾಲವು ಈ ಒಂದು ಮಳೆಯು ಅಧಿಕ ವೇಗ ಮತ್ತು ಮಳೆಯಿಂದ ಕೂಡ್ತಾ ಹೋಗ್ತವೆ. ಇದರ ಪರಿಣಾಮ ಏನಪ್ಪ ಅಂದ್ರೆ ಈ ಜೀವ ಮತ್ತು ಆಸ್ತಿ ಹಾನಿಯನ್ನು ಉಂಟು ಮಾಡ್ತಾ ಹೋಗ್ತವೆ. ಆದರೆ ಒಳನಾಡಿಗೆ ಸಾಕಷ್ಟು ಮಳೆಯನ್ನು ತರ್ತಾ ಹೋಗ್ತವೆ. ಮತ್ತು ಮುಂದುವರೆದ ಚರ್ಚೆ ಮಾಡ್ತಾ ಹೋಗೋಣ. ಚಳಿಗಾಲದ ಬಗ್ಗೆ ಚರ್ಚೆಯನ್ನು ಮಾಡ್ತಾ ಹೋಗೋಣ. ಚಳಿಗಾಲವು ಭಾರತದಲ್ಲಿ ಚಳಿಗಾಲದ ಅವಧಿಯು ಡಿಸೆಂಬರ್ನಿಂದ ಪ್ರಾರಂಭವಾಗಿ ಫೆಬ್ರವರಿಯವರೆಗೂ ಕೊನೆಯವರೆಗೂ ಮುಂದುವರೆದನ್ನು ಕಾಣ್ತಾ ಹೋಗ್ತದೆ. ಹಾಗಾಗಿ ಈ ಒಂದು ಅವಧಿಯನ್ನು ಪ್ರವಾಸಕ್ಕೆ ಯೋಗ್ಯವಾದ ದಿನ ಅಂತಂದು ಕರಿತೇವೆ. ಯಾಕಪ್ಪ ಅಂದ್ರೆ ಈ ಕಡೆ ಹೆಚ್ಚು ಬಿಸಿಲು ಇರೋದಿಲ್ಲ, ಈ ಕಡೆ ಹೆಚ್ಚು ಮಳೆ ಇರೋದಿಲ್ಲ. ಜೊತೆಗೆ ಈ ಅವಧಿಯಲ್ಲಿ ಉತ್ತರದ ರಾಜ್ಯಗಳಾದಂಥ ಜಮ್ಮು ಕಾಶ್ಮೀರ, ಹಿಮಾಚಲ ಪ್ರದೇಶ, ಉತ್ತರದ ಮೈದಾನ ಪ್ರದೇಶಗಳಲ್ಲಿ ಅತಿ ಕಡಿಮೆ ಉಷ್ಣಾಂಶ ಕಂಡುಬರ್ತಾ ಹೋಗ್ತದೆ. ಕೆಲವು ಕಡೆಗಳಲ್ಲಿ ಉಷ್ಣಾಂಶವು ನೀರು ಎಪ್ಪು ಕಟ್ಟುವ ಬಿಂದುಕ್ಕಿಂತಲೂ ಕಡಿಮೆ ಆಗ್ತೈತಿ, ಅಂದ್ರೆ -ಡಿಗ್ರಿ ಕಡೆಗೆ ಹೋಗ್ತಾ ಹೋಗ್ತೈತಿ. ಆದರೆ ದಕ್ಷಿಣ ಭಾರತದಲ್ಲಿ ಉಷ್ಣಾಂಶ ಏನಿರ್ತೈತಿ ಸಾಧಾರಣವಾಗಿರ್ತಾ ಹೋಗ್ತೈತಿ. ಹವಾಮಾನವು ಹಿತಕರವಾಗಿರ್ತಾ ಹೋಗ್ತೈತಿ. ಈ ಚಳಿಗಾಲದಿಂದ ವಾರ್ಷಿಕ ಮಳೆ ಎಷ್ಟು ಪಡ್ಕೊಂತಪ್ಪ ಅಂದ್ರೆ 2ರಷ್ಟು ಮಳೆಯನ್ನು ಪಡ್ಕೊತಾ ಹೋಗ್ತವೆ. ಆದ್ದರಿಂದ ಚಳಿಗಾಲವು ಭಾರತದಲ್ಲಿ ಅತಿ ಕಡಿಮೆ ಮಳೆ ಬೀಳುವಂಥ ಅವಧಿಯಾಗಿರೋದು ಕಂಡು ಬರ್ತಾ ಹೋಗ್ತೈತಿ. ಇಲ್ಲಿ ಪ್ರಮುಖವಾಗಿ ವಾರ್ಷಿಕ ಎಷ್ಟು ಮಳೆ ಬೀಳ್ತಾವೆ ಅನ್ನೋದು ನೋಡ್ತಾ ಹೋಗ್ಬೇಕು. ಒಂದನೇದು ಬೇಸಿಗೆ ಕಾಲದೊಳಗೆ 10%, ಇದು ಯಾವುದು ನೈಋತ್ಯ ಮಾನ್ಸೂನ್ ನಿರ್ಗಮನ ಕಾಲ 75% ಮತ್ತು ಈಶಾನ್ಯದ ಪುನರ್ ನಿರ್ಗಮನ ಕಾಲದೊಳಗೆ ಎಷ್ಟು 13% ಮತ್ತು ಚಳಿಗಾಲದೊಳಗೆ 2% ನೋಡ್ತಾ ಹೋಗ್ತೀವಿ. ಜೊತೆಗೆ ಇದು ಮಾರ್ಚ್ನಿಂದ ಮೇ ತಿಂಗಳು, ಇದು ಯಾವುದು ಜೂನಿಂದ ಸೆಪ್ಟೆಂಬರ್, ಅಕ್ಟೋಬರಿಂದ ಡಿಸೆಂಬರ್ದಿಂದ ಫೆಬ್ರವರಿ, ಇದೆಷ್ಟು ಪರೀಕ್ಷಾ ದೃಷ್ಟಿಯಿಂದ ಮುಖ್ಯವಾಗಿ ಕಾಣ್ತಾ ಹೋಗ್ತೈತಿ. ಇದಿಷ್ಟೇನಪ್ಪ ಅಂದ್ರೆ ಭಾರತದ ಕಾಲಗಳ ಬಗ್ಗೆ ಮಾಹಿತಿ ಆಗ್ತೈತಿ. ಈ ಒಂದು ತರಗತಿ ಎಷ್ಟಾಗಿತ್ತಪ್ಪ ಅಂದ್ರೆ ನಮ್ಮ ಒಂದು ಯೂಟ್ಯೂಬ್ ಚಾನಲಿಗೆ ಸಬ್ಸ್ಕ್ರೈಬ್ ಆಗಿ. ಜೊತೆಗೆ ಈ ಒಂದು ತರಗತಿ ಎಷ್ಟಾಗಿತ್ತಪ್ಪ ಅಂದ್ರೆ ನಮ್ಮ ಒಂದು ಯೂಟ್ಯೂಬ್ ಚಾನಲಿಗೆ ಲೈಕ್ ಮಾಡಿ, ಜೊತೆಗೆ ಶೇರ್ ಮಾಡಿ ಅನ್ನುತ್ತೆ. ಇವತ್ತಿನ ತರಗತಿ ಇಷ್ಟವಾದಲ್ಲಿ ಕ್ಷಮೆ ಇರಲಿ. ಏನಾದರೂ ದೋಷಗಳು ಮತ್ತು ನಿಮ್ಮ ಒಂದು ಅಭಿಪ್ರಾಯಗಳನ್ನು ಕಮೆಂಟ್ ಬಾಕ್ಸ್ನ ಮೂಲಕ ತಿಳಿಸಿ ಅನ್ನುತ್ತಾ ಇವತ್ತಿನ ತರಗತಿಯನ್ನು ಮುಗಿಸ್ತಾ ಇದ್ದೀನಿ. ಎಲ್ಲರಿಗೂ ಧನ್ಯವಾದಗಳು.